ಇವತ್ತು ನಾನು ಒಂದು 4 ಕೆಲಸ ಇತ್ತು, ಕಾರ್ಯ ಇತ್ತು ಇಲ್ಲಿ ಈ ನಮ್ಮ ಸೋಂಪುರ ಹೋಬಳಿಲಿ. ಈಗ ಹೊನ್ನೇನಹಳ್ಳಿಯಲ್ಲಿ ಒಂದು 4 ಮನೆ ಗೃಹಪ್ರವೇಶ ಮಾಡ್ಬೇಕಾಯ್ತು. ಉದ್ಘಾಟನೆ ಇತ್ತು. ಅದು ಉದ್ಘಾಟನೆ ಮಾಡಿದೆ ಯಾಕೆಂದ್ರೆ ನಾನು ಕಟ್ಟಿಸ್ತಾ ಇರೋ ಮನೆಗಳು ಒಂದು 3, 4 ಉದ್ಘಾಟನೆಗೆ ಬಂದಿದ್ದು. ಹಾಗಾಗಿ ಆ ಉದ್ಘಾಟನೆ ಮುಗಿಸ್ಕೊಂಡು ಹಂಗೆ ನಮ್ಮ ಸೋಂಪುರ ವಿಭಾಗದಲ್ಲಿ ಎಲ್ಲ ನಮ್ಮ ಕ್ರಿಕೆಟ್ ಆಟಗಾರರು ಎಲ್ಲ ಹುಡುಗರು ನಮ್ಮ ಮನೇಲಿ ಬಂದು ಬರ್ಲೇಬೇಕಣ್ಣ ಅಂತ ಹೇಳಿದ್ರು. ನೀವು ಬರ್ಲಿ ಸುಮ್ನೆ ಒಂದು 10 ನಿಮಿಷ ಆದ್ರೂ ನಮ್ಮ ಕ್ರಿಕೆಟ್ ಆಡೋಂಥ ಜಾಗದಲ್ಲಿ ಕೂತು ಎದ್ದು ಬರ್ಬೇಕು ಅಂತ ಹೇಳಿದ್ರು. ಹಂಗಾಗಿ ಬಂದು ಇದು ಒಂದು ಇಲ್ಲಿ ಮುಗೀತು. ಈಗ ನಾವು ಏನು ಅಂದ್ರೆ ನಮ್ಮ ನಮ್ಮ ತಾಲೂಕಲ್ಲಿ ಸಮಸ್ಯೆ ಏನಿದೆ ಅಂದ್ರೆ ತುಂಬಾ ಅತಿ ಬಡವರು ಇದ್ದಾರೆ. ಯಾವುದೇ ಪಕ್ಷದವರಾಗ್ಲಿ ಇಲ್ಲ ಯಾವುದೇ ವ್ಯಕ್ತಿಗಳಾಗ್ಲಿ ಯಾರಿಗೂ ಸಹಾಯ ಮಾಡೋ ಅನ್ನೋದು ಒಂದು ಕೃತಜ್ಞನೆ ಯಾರಿಗೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಸುಮಾರು ಹಳ್ಳಿಗಳಿಗೆ ವಿಸಿಟ್ ಆಗ್ತಾ ಇದ್ದೀನಿ. ತುಂಬಾ ಬಡವರಿದ್ದಾರೆ, ಎಲ್ಲಾ ಸಮುದಾಯದಲ್ಲೂ ಇದ್ದಾರೆ. ಎಲ್ಲಾ ಸಮುದಾಯದಲ್ಲೂ ತುಂಬಾ ಬಡವರಿದ್ದಾರೆ. ಯಾರಾನ ಒಂದು ನಾನು ನಾನು ಒಂದು 10 ಮನೆ ಕಟ್ಟೋದಕ್ಕೆ ಅವರು ಒಂದು ಮನೆ ಯಾರಾದ್ರೂ ಒಂದು ದೊಡ್ಡ ವ್ಯಕ್ತಿಗಳು ಕಟ್ಸ್ಕೊಳ್ಳಿ ಅನ್ನೋದಕ್ಕೆ ಒಂದು ನಾನು ಆಸೆ ಪಡ್ತೀನಿ. ಯಾರು ಅಂಥವ್ರು ಮುಂದೆ ಬರ್ತಾ ಇಲ್ಲ. ಆದ್ರೆ ಅದಕ್ಕೆ ನಾನು ನಮ್ಮ ತಾಲೂಕಲ್ಲಿ ಬಡವರೇನಿದಾರೋ, ಕಡು ಬಡವರೇನಿದಾರೋ ಎಲ್ಲಾರ್ಗುನು ಮನೆ ಕಟ್ಸೋಂಥ ಕೆಲಸ ಮಾಡ್ತಾ ಇದೀನಿ. ಹಂಗೆ ನಮ್ಮ ಸೋಂಪುರ ಹೋಬಳಿಲಿ ಈಗ ಎಲ್ಲ ಕಡೆ ಕೆಲಸ ನಡೀತಾ ಇದೆ ಸಾಕಷ್ಟು ಕಡೆ. ಇನ್ನ ಮುಂದೆ ಯಾರಾದ್ರೂ ನನ್ನ ಸಹಾಯ ಬೇಕು, ಸಣ್ಣ ಅಳುವಳ್ಳಿ ಸೇವೆ ನನ್ನ ಒಂದು ಸೇವೆ ಮಾಡ್ತಾ ಇದೀನಿ. ನಮ್ಮ ಸೋಂಪುರ ಹೋಬಳಿ ಆಗಿರ್ಬೋದು, ತ್ಯಾಮಗೊಂಡ್ಲ ಹೋಬಳಿ, ನಮ್ಮ ಸೊಲೂರು ಹೋಬಳಿ ಮತ್ತೆ ನಮ್ಮ ನೆಲಮಲ ಕಸ್ಬಾ ಪ್ರತಿಯೊಂದು ಹಳ್ಳಿಗೂನು ಇನ್ನ ಒಂದು ಬರ 28 ಗುಡಿಸಲೆಲ್ಲ ಮುಕ್ತಗೊಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದನ್ನೊಂದು ನನ್ನ ನನ್ನ ಒಂದು ಕೆಲಸ ಅಂದ್ಕೊಂಡು ನಾನು ಅದನ್ನ ಕೈಗೆ ಎತ್ಕೊಂಡಿದ್ದೀನಿ. ಹಂಗಾಗಿ ನಮ್ಮ ತಾಲೂಕಲ್ಲಿ ಗುಡಿಸಲು ಮುಕ್ತಗೊಳಿಸ್ಬೇಕು. ಎಲ್ಲ ಒಂದು ಈಗ ಸದ್ಯಕ್ಕೆ ನನ್ನ ಕೈಲಿ ನಾನು ಸ್ವಂತ ದುಡ್ಡಿಂದ ಮಾಡ್ತಾ ಇದ್ದೀನಿ. ಹಂಗಾಗಿ ನಮ್ಮ ಪಾರ್ಟಿಯಿಂದ ಯಾವುದೇ ಅನುದಾನ ಇಲ್ಲ. ನಾನು ಸ್ವಂತ ದುಡ್ಡಿಂದ ಮಾಡ್ತಾ ಇದ್ದೀನಿ. ಹಂಗಾಗಿ ಈಗ ನನ್ನ ಕೈಲಿ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಎಲ್ಲ ಹಳ್ಳಿಗಳಿಗೂನು ಒಂದು 5 ಮನೆ, 4 ಮನೆ ಆ ಥರ ನಮ್ಮ ತಾಲೂಕಲ್ಲಿ ಟೋಟಲ್ ಎಷ್ಟಾಗಿದೆ ಸರ್ ಮನೆ? ಸರ್ ಈಗಾಗಲೇ ಒಂದು ನನ್ನ ಪ್ರಕಾರ ಒಂದು 2,000 ರೀಚ್ ಆಗಿದೆ. ಈಗ ಆಲ್ರೆಡಿ 2,000 ರೀಚ್ ಆಗಿದೆ. ಬಟ್ ಈಗ ಒಂದು ಸದ್ಯದಲ್ಲಿ ಈಗ ಒಂದು 30, 40 ಮನೆ ಈಗಾಗಲೇ ಇನಾಗ್ರೇಷನ್ ಮಾಡಿದ್ದೀನಿ. ಟೇಪ್ ಕಟ್ ಮಾಡಿ ನಾನೇ ಇನಾಗ್ರೇಷನ್ ಮಾಡಿದ್ದೀನಿ. ಇನ್ನ ಈಗ ಎಲ್ಲ ನೆಂಟ್ಲು ಲೆವೆಲ್‌ಗೆ ಹೋಗಿರೋವು ಇದಾವೆ. ಇನ್ನ ಕೆಲವರು ಕಟ್ಟಡ ಮಾಡ್ತಾ ಇದ್ದಾರೆ. ಇನ್ನ ಕೆಲವರು ಸೀಟ್‌ಗಳು ಕೊಡಿಸ್ಬೇಕು. ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಬಹಿರಂಗವಾಗಿ ನಾನೇ ಒಬ್ಬನೇ ಓಡಾಡ್ಕೊಂಡು ಮಾಡಬೇಕು. ನಮ್ಮ ಇದರಲ್ಲಿ ಈಗ ಎಲ್ಲ ಹಳ್ಳಿಗಳಲ್ಲೂ ಲೀಡರ್‌ಗಳು ಬೇಕು ನನಗೆ. ಇನ್ನ ಲೀಡರ್ ಕೊರತೆ ಇದೆ. ಲೀಡರ್‌ಗಳನ್ನೆಲ್ಲ ಎಲ್ಲ ಹಳ್ಳಿಯಲ್ಲೂ 2, 3 ಜನ ಲೀಡರ್ ರೆಡಿ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಅಲ್ಲಿಂದ ಬಂದು ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ಸಕ್ಕಾಗಲ್ಲ. ಈಗ ಇಲ್ಲೇ ಇರೋರೇ ಮಾಡಿಸ್ಬೇಕು. ಹಂಗಾಗಿ ಈಗ ನಾನೊಬ್ಬನೇ ಓಡಾಡ್ಕೊಂಡು ಎಲ್ಲ ಹಳ್ಳಿಗಳಿಗೂನು ಕೆಲಸ ಮಾಡ್ತಾ ಇದ್ದೀನಿ. ನೆಲಮಂಗಲ ತಾಲೂಕಲ್ಲಿ ಎಷ್ಟು ಜನ ಸೇರ್ಪಡೆ ಆಗಿದ್ದಾರೆ? ಸರ್ ಅಲ್ಲಿ ಈಗ ನಮ್ಮ ಪಕ್ಷಕ್ಕೆ ಒಂದು 30,000 ಜನ ಸೇರ್ಪಡೆ ಆಗವ್ರೆ. 30,000 ಜನ ಆಲ್ರೆಡಿ ಇದ್ದಾರೆ. ನನ್ನ ಪ್ರಕಾರ ಈಗ ನಾನು ಇನ್ನ ಎಲ್ಲ ಆಯ್ಕೆ ಮಾಡಿ ಇನ್ನ ಯಾರನ್ನ ಸೇರ್ಪಡೆ ಮಾಡ್ಸಿಲ್ಲ. ಅದೇ ಸೋಂಪುರ ಹೋಬಳಿಗೆ ಮಾತ್ರ ಒಂದು ಸಿದ್ದರಾಜು ಅನ್ನೋರು ಮೊನ್ನೆ ಹೋಬಳಿ ಅಧ್ಯಕ್ಷರು ಮಾಡಿದ್ದೀನಿ. ಹಂಗೆ ನಮ್ಮ ಗೋವಿಂದರಾಜು ಅನ್ನೋರು ಅವ್ರಿಗೆ ನಮ್ಮ ಎಸ್ಸಿ ಘಟಕಕ್ಕೆ ತಾಲೂಕು ಅಧ್ಯಕ್ಷನಿಗೆ ನಾನು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೋಲೂರು ಹೋಬಳಿಯಲ್ಲಿ ಮಾಡಿದ್ದೀನಿ. ಯುವ ಘಟಕಕ್ಕೆ ಒಬ್ರು ಆಗಿದ್ದಾರೆ. ಎಲ್ಲ ಹಳ್ಳಿಯಲ್ಲೂ 2, 3 ಜನ 10 ಜನ ಇದ್ದಾರೆ ಆಲ್ರೆಡಿ ಈಗ. ಬೂತ್ ಲೆವೆಲಲ್ಲೂ ಮಾಡಿದ್ದೀನಿ. ಹಳ್ಳಿಗೂನು ಎಲ್ಲ 10 ಜನ, 20 ಜನ ಅಂದ್ರೆ ಈ ಭಾಗದಲ್ಲಿ ಸೋಂಪುರ ಹೋಬಳಿ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಲ್ಲ, ಹಂಗಾಗಿ ಹಳ್ಳಿಗಳಿಗೆಲ್ಲ 20 ಜನ, 30 ಜನ ಹುಡುಗರು ಸೋಂಪುರ ಹೋಬಳಿಗೆ ಇದ್ದಾರೆ. ಎಲ್ಲ ಹಳ್ಳಿಯಲ್ಲೂ ಇದ್ದಾರೆ. ಈಗ ಆಲ್ರೆಡಿ ನಾನು ಬೆಂಚನಹಳ್ಳಿ, ಹಾಲೇನಹಳ್ಳಿ, ದಾಸನಹಳ್ಳಿ, ಇಂಚನಹಳ್ಳಿ ಮತ್ತೆ ಕರಿಮಣ್ಣೆ ಇಲ್ಲಿ ಯಾವುದು ಕೆಜಿ ಶ್ರೀನಿವಾಸಪುರ, ಈಗ ಮಾಚನಹಳ್ಳಿ, ಹೆಗ್ಗುಂದ, ಆ ಮಲ್ಲಾಪುರ ಹೀಗೆ ಸುಮಾರು ಹಳ್ಳಿಗಳು, ಬಾನವಾಡಿ ಸುಮಾರು ಹಳ್ಳಿಗಳು ಅಲ್ಲೇ ಕೆಲಸ ಅರ್ಧಬರ್ಧ ಆಗಿದ್ದಾವೆ. ಪೂರ್ತಿ ಈಗ ಒಂದು 2 ತಿಂಗಳಲ್ಲಿ ಎಲ್ಲ ಮುಗಿಸ್ತೀನಿ. ಮತ್ತೆ ಮತ್ತೆ ತಾವು ಈ ಮನೆ ಕಟ್ಸ್ಕೊಡ್ತಾ ಇರೋ ಕೆಲಸಗಳನ್ನ ನೋಡಿ ನಿಮ್ಮ ಮೇಲೆ ಲೋಕಾಯುಕ್ತಕ್ಕೆ ದೂರು ಕೊಡಬೇಕು ಅಂತ ಕೆಲವು ಪಕ್ಷಗಳು ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ಅವರು ನೋಡಿ ಈಗ ಬಡವ್ರಿಗೆ ಏನ್ ಅನುಕೂಲ ಆಗ್ಬೇಕು ಅನ್ನೋದು ಅವ್ರು ಮಾಡಕ್ ಅವ್ರ ಕೈಲಿ ಶಕ್ತಿ ಇಲ್ಲ. ಅವ್ರು ಮಾಡೋದಕ್ಕೆ ಶಕ್ತಿ ಇಲ್ಲದಕ್ಕೆ ಯಾರೋ ಮಾಡೋರ್ ಮೇಲೆ ಈಗ ನಾನು ಕೆಲಸ ಮಾಡ್ಬಿಡ್ತಾವನೆ ಇವ್ನು ಹಿಂಗೆಲ್ಲ ಮಾಡುವಾಗ ನಮ್ಮನ್ನ ಗುರುತಿಸ್ತಾರ ಅವ್ರು ಇಲ್ವಾ ಅನ್ನೋದು ಅವ್ರಿಗೆ ಭಯ ಸ್ಟಾರ್ಟ್ ಆಗಿದೆ. ಅದಕ್ಕೆ ಏನ್ ತಿಳ್ಕೊಂಡಿದ್ದಾರೆ, ಏನಾದ್ರು ಮಾಡಿ ನನ್ನ ಲಾಕ್ ಮಾಡ್ಕೊಡ್ಬೇಕು, ಏನಕ್ಕೆ ಒಂದಕ್ಕೆ ಲಾಕ್ ಮಾಡಿ ಹಾಕೊಡ್ಬೇಕು ಅನ್ನೋದು ಅವ್ರ ಮನ್ಸಲ್ಲಿದೆ. ಹೀಗಾಗಿ ಎಲ್ಲ ಕಡೆ ಪಿತೂರಿ ನಡೀತಾ ಐತೆ. ನಾನೇನು ಅದಕ್ಕೆಲ್ಲ ಏನ್ ಜಿಗ್ಗಲ್ಲ. ನಾನು ಏನು ತಲೆ ಹೊಡ್ತಂದಿಲ್ಲ, ಏನಿಲ್ಲ. ನಾನು ನಮ್ಮ ವೈಯಕ್ತಿಕವಾಗಿ ನಾನು ಕಷ್ಟಪಟ್ಟು ದುಡಿಯೋ ದುಡ್ಡಲ್ಲಿ ಬಡವರಿಗೆ ಮನೆ ಮಾಡ್ಕೊಡ್ತಾ ಇದ್ದೀನಿ. ಹಂಗಾಗಿ ನನ್ಗೇನ್ ಭಯ ಇಲ್ಲ. ಯಾರು ಬೇಕಾದ್ರೂ ನನ್ನ ಎಂಕ್ವೈರಿ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಇಲ್ಲಿ ರಾಜಕೀಯ ಬಗ್ಗೆ ನಾನು ಮಾತಾಡಲ್ವಲ್ಲ, ಯಾವುದೇ ರಾಜಕೀಯದ ಬಗ್ಗೆ ನಾನು ಮಾತಾಡಲ್ಲ ಎಲ್ಲೂನು.
ನಾನು ಯಾವುದೇ ಮಾಧ್ಯಮದಲ್ಲಿ ಮಾತಾಡುವಾಗ ನಿಮಗೆ ಗೊತ್ತಿದೆ, ಎಲ್ಲಾದ್ರೂ ನಾನು ರಾಜಕೀಯ ಬಗ್ಗೆ ಮಾತಾಡಿದ್ದೇನೆ? ಏನು ಮಾತಾಡಿಲ್ಲ. ನನ್ನ ಕೆಲಸ ಮಾಡೋಕ್ಕೂ ಜನಕ್ಕೆ ಸೇವೆ ಮಾಡೋಕ್ಕೂ ಮಾಡ್ತಾ ಇದ್ದೀನಿ. ಅದಕ್ಕೆ ತಡ್ಕೊಳ್ಳೋದು ಬಿಡೋದು ಅವ್ರಿಗೆ ಸೇರಿತ್ತು. ಅದನ್ನ ಅವರು ಸೇರಿಸ್ಕೊಳಾಗದೆ ಏನೇನೋ ಮಾಡಕ್ ಹೋದ್ರೆ ಅದಕ್ಕೆ ನನ್ ಹೊಣೆ ಅಲ್ಲ. ಅವ್ರೇನ್ ಬೇಕೋ ಮಾಡ್ಕೊಳ್ಳಿ, ನನ್ನ ಕೆಲಸ ಏನ್ ನಿಲ್ಸಲ್ಲ. ನಾನು ಇರೋವರ್ಗುನು ನಾನು ಈ ಕೆಲಸ, ನನ್ನ ಮನೆ ಕಟ್ಟಂತ ಕೆಲಸ ಬಿಡೋದೇ ಇಲ್ಲ. ಬಿಡಿ, ಎಷ್ಟೇ ಜನ ಯಾರೇ ಬಂದು ಎದುರಾದ್ರೂ ಕೆಲಸ ಮಾಡೇ ಮಾಡ್ತೀನಿ. ಬಡವ್ರಿಗಂತೂ ಮನೆ ಕಟ್ಟೋದು ನಿಲ್ಸೋದೇ ಇಲ್ಲ, ಏನಾದ್ರೂ ಸರಿ. ಓಟಿಗೋಸ್ಕರ ಮಾಡ್ತಿದ್ದೀರಾ ಸರ್, ಜನಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಸರ್, ಈಗ ನಾನೊಂದು JDU ಅಲ್ಲಿ ನನ್ನೊಂದು ಜಿಲ್ಲಾ ಅಧ್ಯಕ್ಷನ್ ಮಾಡಿದ್ದಾರೆ, ಬೆಂಗಳೂರು ಗ್ರಾಮಾಂತರ. ಈಗ ನಾನು ಪಕ್ಷಕ್ಕೋಸ್ಕರನೇ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಅದ್ರ ಬಟ್ಟು ಈ ಕೆಲಸ ನನ್ನ ಪಕ್ಷಕ್ಕೆ ಅಂತ ಮಾಡ್ತಾ ಇಲ್ಲ, ನನ್ನ ಸ್ವಂತ ಸೇವೆಯಿಂದ ಮಾಡ್ತಾ ಇದ್ದೀನಿ. ಪಕ್ಷ ಬಂದಾಗ ನಮಗೆ ಎಲೆಕ್ಷನ್ ಬಂದಾಗ ನೋಡೋಣ, ಇನ್ನು 28ಕ್ಕೆ ಅದು ಆಮೇಲೆ ನೋಡೋಣ. ಈಗ ಸದ್ಯಕ್ಕೆ ನಾನು ರಾಜಕೀಯ ಏನು ಎಲ್ಲೂ ನಾನು ಬಹಿರಂಗ ರಾಜಕೀಯದ ಏನು ಮಾತಾಡ್ತಾ ಇಲ್ಲ. ನನಗೆ ಬಡವ್ರ ಸೇವೆ ಮಾಡೋಕೆ ಮಾಡ್ತಾ ಇದ್ದೀನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.